ನೋಡಿ ಸ್ವಲ್ಪ ಸೊ ಟೆಕ್ನಿಕಲಿ ಯು ನೀಡ್ ಟು ರಿಮೆಂಬರ್. ಶಿ ಸ್ಟೇಡ್ ಏನಂತ ಇದೆ ಇಲ್ಲಿ, ಇನ್ ಬೆಡ್ ಆನ್ ಸಂಡೇ ಮಾರ್ನಿಂಗ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಚರ್ಚ್. ಇಲ್ಲೂ ಆರ್ಟಿಕಲ್ ಬಂದಿಲ್ಲ, ಇಲ್ಲೂ ಆರ್ಟಿಕಲ್ ಬಂದಿಲ್ಲ. ಶಿ ಸ್ಯಾಟ್ ಆನ್ ದ ಬೆಡ್ while she changed her socks. He entered the church to photograph its interior. ಇವಾಗ ನೋಡಿ ಇಲ್ಲೇನಿದೆ ನಾವು ಬೆಡ್, ಇಲ್ಲೇನಿದೆ ನಾವು ಬೆಡ್. ಇಲ್ಲಿ ಆರ್ಟಿಕಲ್ ಬಂದಿದ್ಯಾ? ಬಂದಿಲ್ಲ. ಇಲ್ಲಿ ಬಂದಿದೆ. ಇಟ್ ಈಸ್ ಸೇಮ್ ನೌನ್. ಒಂದ್ ಕಡೆ ಆರ್ಟಿಕಲ್ ಬಂದಿದೆ, ಬಂದಿಲ್ಲ. ಇನ್ನೊಂದ್ ಕಡೆ ಆರ್ಟಿಕಲ್ ಬಂದಿದೆ. ಸೊ ದೇರ್ ಇಸ್ ಸಮ್ ಕ್ಲೂ ದಟ್ ವಿ ನೀಡ್ ಟು ಐಡೆಂಟಿಫೈ. ಸೆಕೆಂಡ್, ಚರ್ಚ್ ಆರ್ಟಿಕಲ್ ಬಂದಿದ್ಯಾ? ಬಂದಿಲ್ಲ. ಇಲ್ಲಿ ಬಂದಿದೆ. ಸೇಮ್ ಥಿಂಗ್ again. ಆಯ್ತಾ? ಸೊ ವಾಟ್ ಈಸ್ ದ ರೂಲ್? ಸೊ ದೇರ್ ಆರ್ ಸರ್ಟನ್ ಪ್ಲೇಸಸ್ ಲೈಕ್ ಬೆಡ್, ಚರ್ಚ್, ಯೂನಿವರ್ಸಿಟಿ, ಸ್ಕೂಲ್, ಕೋರ್ಟ್, ಪ್ರಿಸನ್, ಈ ತರದ ನಾಮಪದಗಳು ಬಂದಾಗ ಎರಡು ರೂಲ್ ನೆನಪಿಟ್ಕೊಳ್ಬೇಕು. ಫಸ್ಟ್ ರೂಲ್ ಏನು ಅಂದ್ರೆ, ವಾಟ್ ಆರ್ ದೀಸ್ ಪ್ಲೇಸಸ್ ಮೆಂಟ್ ಫಾರ್? ಇವಾಗ ಸ್ಕೂಲ್ ಏನಕ್ಕೆ? ಎಜುಕೇಶನ್ಗೆ. ಕೋರ್ಟ್ ಏನಕ್ಕೆ? ಜಸ್ಟಿಸ್ ಅಥವಾ ನ್ಯಾಯ ಪಡಿಲಿಕ್ಕೆ. ಪ್ರಿಸನ್ ಏನಕ್ಕೆ? ಶಿಕ್ಷೆ ಕೊಡ್ಲಿಕ್ಕೆ ಅಥವಾ ಜೈಲ್ಗೆ ಹಾಕ್ಲಿಕ್ಕೆ. ಚರ್ಚ್ ಏನಕ್ಕೆ? ಪ್ರೇ ಮಾಡ್ಲಿಕ್ಕೆ. ಅರ್ಥ ಆಯ್ತಲ್ವಾ? ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಪ್ರೈಮರಿ ಪರ್ಪಸಸ್ ಅಂತ ಕರಿತೀವಿ. ಅಂದ್ರೆ ಅದನ್ನ ಏನಕ್ಕೆ ಕಟ್ಟಿದ್ದಾರೆ ಅದೇ ಪರ್ಪಸ್ಗೆ ನಾವು ಬಳಕೆ ಮಾಡ್ತಾ ಇದೀವಿ. ಆಯ್ತಾ? ಸೊ ಅದೇ ಪ್ಲೇಸಸ್ ನಾವು ಬೇರೆ ಪರ್ಪಸ್ಗೂ ಬಳಕೆ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಸೊ ಇವಾಗ ನೀವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ರೂಲ್ ಏನು ಅಂದ್ರೆ, ಅದನ್ನ ಯಾವ ಕಾರಣಕ್ಕಾಗಿ ಕಟ್ಸಿರ್ತಾರೋ ಅದೇ ಪರ್ಪಸ್ಗೆ ಯೂಸ್ ಮಾಡಿದ್ರೆ ಆರ್ಟಿಕಲ್ ಬಳಸಂಗಿಲ್ಲ. ಅಲ್ಲಿ ಪರ್ಪಸ್ ಚೇಂಜ್ ಆದ್ರೆ ಆರ್ಟಿಕಲ್ ಕಂಪಲ್ಸರಿ ಬಳಸಲೇಬೇಕು. ಇವಾಗ ಓದಿ ವಾಕ್ಯ ನಿಮ್ಗೆ ಕ್ಲಾರಿಟಿ ಬರುತ್ತೆ. ಶಿ ಸ್ಟೇಡ್ ಇನ್ ಬೆಡ್ ಆನ್ ಸಂಡೇ ಮಾರ್ನಿಂಗ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಚರ್ಚ್. ಇಲ್ಲಿ ಪರ್ಪಸ್ ಮೆನ್ಷನ್ ಮಾಡಿದಾರ? ಮಾಡಿಲ್ಲ. ಮಾಡಿಲ್ಲ. ಮಾಡಿಲ್ಲ ಅಂದ್ರೆ ಅರ್ಥ ಏನು? ಅದೇ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅಂದ್ರೆ ಸ್ಟೇಡ್ ಇನ್ ಬೆಡ್ ಅಂದ್ರೆ ಮಲಗಿದ್ದಾರೆ ಅಂತ ಅರ್ಥ. ಸೊ ಬೆಡ್ ಇಸ್ ಫಾರ್ ಟು ಸ್ಲೀಪ್. ಅಂದ್ರೆ ಇನ್ನು ಮಲಗಿದ್ದಾರೆ. ಎಲ್ಗೆ ಹೋಗ್ತೀರಾ? ಚರ್ಚ್ಗೆ ಹೋಗ್ತೀರಾ ಅಂದ್ರೆ ಪ್ರೇಯರ್ಗೆ ಹೋಗ್ತೀರಾ, ಅವ್ರು ಇನ್ನು ಮಲಗಿದ್ದಾರೆ. ಅಂದ್ರೆ ಬೆಡ್ ಅನ್ನ ಮಲಗಲಿಕ್ಕೆ ಯೂಸ್ ಮಾಡ್ತಾ ಇದ್ದಾರೆ, ನೋ ಆರ್ಟಿಕಲ್. ಚರ್ಚ್ ಅನ್ನ ಪ್ರೇಯರ್ ಗೆ ಯೂಸ್ ಮಾಡ್ತಾ ಇದ್ದಾರೆ, ನೋ ಆರ್ಟಿಕಲ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಶಿ ಸ್ಯಾಟ್ ಆನ್ ದ ಬೆಡ್. ಏನ್ ಮಾಡ್ತಾ ಇದ್ದಾರೆ? ಬೆಡ್ ಮೇಲೆ ಕೂತ್ಕೊಂಡು ಸಾಕ್ಸ್ ಅನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಪರ್ಪಸ್ ಏನಾಯ್ತು? ಇವಾಗ ಚೇಂಜ್ ಆಯ್ತು. ಸೊ ಬೆಡ್ ಇಸ್ ಫಾರ್ ಸ್ಲೀಪ್, ಬಟ್ ಅವ್ರು ಏನ್ ಮಾಡ್ತಾ ಇದ್ದಾರೆ? ಸಾಕ್ಸ್ ಅನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಯಾವಾಗ ಅಲ್ಲಿ ಪರ್ಪಸ್ ಚೇಂಜ್ ಆಗುತ್ತೆ ಕಂಪಲ್ಸರಿ ನಾನು ಏನ್ ಯೂಸ್ ಮಾಡ್ಲೇಬೇಕು? ಆರ್ಟಿಕಲ್ ಅನ್ನ ಯೂಸ್ ಮಾಡ್ಲೇಬೇಕು. ನೆಕ್ಸ್ಟ್ ಎಕ್ಸಾಂಪಲ್ ಬನ್ನಿ. ಚರ್ಚ್ ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಪ್ರೇಯರ್ ಮಾಡೋ ಬದಲು ಫೋಟೋಸ್ ತೆಗಿತಾ ಇದ್ದಾರೆ. ಅಲ್ಲಿಗೆ ಪರ್ಪಸ್ ಏನಾಯ್ತು? ಚೇಂಜ್ ಆಯ್ತು. ಕಂಪಲ್ಸರಿ ನಾವೇನ್ ಮಾಡ್ಬೇಕು? ಆರ್ಟಿಕಲ್ ಅನ್ನ ಯೂಸ್ ಮಾಡ್ಬೇಕು. ಸೊ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಇವಾಗ. ಸೊ ಫಸ್ಟ್ ಎಕ್ಸಾಂಪಲ್, ಸೇಮ್ ಪರ್ಪಸ್, ನೋ ಆರ್ಟಿಕಲ್. ಸೇಮ್ ಪರ್ಪಸ್, ನೋ ಆರ್ಟಿಕಲ್. ಸೆಕೆಂಡ್, change in purpose. Second, change in purpose. Third, change in purpose. Third is also change in purpose. So it is very easy clue. So ಇದರಲ್ಲಿ ತುಂಬಾ ಕ್ವೆಶ್ಚನ್ ಕೇಳಿರೋದು ಏನು ಅಂದ್ರೆ ಸ್ಕೂಲ್ ಬಗ್ಗೆ ಕೇಳಿದ್ದಾರೆ. ಓಕೆ, ಸ್ಕೂಲ್ ಕೂಡ ಸೇಮ್ ರೂಲ್. ಅಲ್ಲಿ ಎಜುಕೇಶನ್ ಮಾತ್ರ ಕೊಟ್ಟಿದ್ರೆ ನೋ ಆರ್ಟಿಕಲ್. ಎಜುಕೇಶನ್ ಬಿಟ್ಟು ಬೇರೆ ಪರ್ಪಸ್ ಕೊಟ್ಟಿದ್ರೆ ಆರ್ಟಿಕಲ್ ಅನ್ನ ನಾವು ಯೂಸ್ ಮಾಡ್ಬೇಕು. ಸೊ ಸ್ಕೂಲ್ ನ ನಿಮ್ಮ ಎಕ್ಸಾಮ್ ಅಲ್ಲಿ ತುಂಬಾ ರಿಪೀಟ್ ಆಗಿರ್ತಕ್ಕಂಥ ಕ್ವೆಶ್ಚನ್ ಆಗಿರುತ್ತೆ, ಬಟ್ ರೂಲ್ ಇಸ್ ಸೇಮ್. ಆಯ್ತಾ? ಡು ಯು ಆಲ್ ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಪ್ಪ? ಏನ್ ಅರ್ಥ ಆಯ್ತು? ಸೇಮ್ ಪರ್ಪಸ್ ಇದ್ರೆ ಮಾಡ್ಬೇಕಾ ಮಾಡ್ಬಾರ್ದ? ಮಾಡಂಗಿಲ್ಲ. ಪರ್ಪಸ್ ಚೇಂಜ್ ಆದ್ರೆ ಆರ್ಟಿಕಲ್ ಅನ್ನ ಯೂಸ್ ಮಾಡ್ಬೇಕು. ಓಕೆ, ಸೊ ಲೆಟ್ಸ್ ಟೇಕ್ ಫ್ಯೂ ಮೋರ್ ಎಕ್ಸಾಂಪಲ್ಸ್ ಹಿಯರ್ ನೌ. ದಿ ಆಂಗ್ರಿ ಕಸ್ಟಮರ್ ಥ್ರೆಟನ್ಡ್ ಟು ಟೇಕ್ ಹಿಮ್